ಬಾಗಲಕೋಟ ಉಪಚುನಾವಣೆ ಹೊನ್ನಾಕಟ್ಟಿ ಕ್ರಾಸ್ ಚೆಕ್ ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ 32.50 ಲಕ್ಷ ವಶ. ಬಾಗಲಕೋಟ ಚುನಾವಣೆಯ ಹಿನ್ನೆಲೆ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಪರಿಶೀಲನೆ ನಡೆಯುತ್ತಿದ್ದು, ಈ ನಡುವೆ ಹೊನ್ನಾಕಟ್ಟಿ ಕ್ರಾಸ್ ಚೆಕ್ ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 32,50,000 ಹಣವನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಬೆಳಗಿನ ಜಾವ ಸುಮಾರು 4 ಗಂಟೆ ವೇಳೆಗೆ ಹೊನ್ನಾಕಟ್ಟಿ ಕ್ರಾಸ್ ಚೆಕ್ ಪೋಸ್ಟ್ನಲ್ಲಿ ವಾಹನ ತಪಾಸಣೆ ವೇಳೆ ಈ ಘಟನೆ ಬೆಳಕಿಗೆ ಬಂದಿದೆ. ಕಾರೊಂದನ್ನು ತಡೆದು ಪರಿಶೀಲಿಸಿದಾಗ ಅದರೊಳಗೆ ಯಾವುದೇ ಮಾನ್ಯ ದಾಖಲೆಗಳಿಲ್ಲದೆ ದೊಡ್ಡ ಪ್ರಮಾಣದ ನಗದು ಪತ್ತೆ. ತಪಾಸಣೆ ನಡೆಸಿದ ತಂಡವು ತಕ್ಷಣವೇ ಹಣವನ್ನ ವಶಪಡಿಸಿಕೊಂಡು ಸಂಬಂಧಿಸಿದ ವ್ಯಕ್ತಿಗಳಿಂದ ಚುನಾವಣೆ ನಡೆಸುತ್ತಿದೆ. ಉಪಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿರುವ ಹಿನ್ನೆಲೆ ಈ ರೀತಿಯ ಹಣ ಸಾಗಾಟದ ಮೇಲೆ ವಿಶೇಷ ನಿಗಾ ವಹಿಸಲಾಗುತ್ತಿದೆ. ಅಧಿಕಾರಿಗಳ ಹೇಳಿಕೆ: ಚುನಾವಣಾ ನಿಯಮಾವಳಿಯ ಪ್ರಕಾರ ದಾಖಲೆ ಇಲ್ಲದೆ ದೊಡ್ಡ ಮೊತ್ತದ ಹಣ ಸಾಗಾಟಕ್ಕೆ ಅವಕಾಶವಿಲ್ಲ. ಈ ಪ್ರಕರಣದಲ್ಲಿ ಹಣದ ಮೂಲ ಮತ್ತು ಉದ್ದೇಶ ಕುರಿತು ಪರಿಶೀಲನೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಉಪಚುನಾವಣೆಯ ಹಿನ್ನೆಲೆ ಜಿಲ್ಲೆಯಲ್ಲಿ ತಪಾಸಣೆ ಮತ್ತಷ್ಟು ಕಠಿಣಗೊಳ್ಳಲಿದೆ. ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ಸಾರ್ವಜನಿಕರು ಕೂಡ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ವರದಿ: KH ಶಾಂತಗೇರಿ, ಕನಕ ಟಿವಿ, ಬಾಗಲಕೋಟೆ. ಇನ್ನಷ್ಟು ಅಪ್ಡೇಟ್ಗಳಿಗೆ ನಮ್ಮೊಂದಿಗೆ ಇರಿ. ಏ ಬಾಪ ಇಲ್ಲಿ ನೀನ್ ನಿಂತ್ಕೋ, ಇಲ್ಲಿ ಹಿಂಗ್ಯಾವ ಓಡಾಡ್ತೀವಲ್ಲ, ಇದು ಅದರ್ತಾರ. ರಬ್ಬರ್ ಬಂಡ್ ಹಾಕ್ಬಿಡ್ತಾರೆ. ಅದೆಲ್ಲ ಅಷ್ಟು ಫೈನಲ್. ಇನ್ನೊಂದ್ಸಲ ಕೌಂಟ್ ಮಾಡ್ಬಿಡಿ ಸರ್. ಬನ್ನಿ ಸರ್. ಕರೆಕ್ಟ್ ಅಮೌಂಟ್ ಅಂದ್ರೆ ನೀವೊಂದು ಬರ್ರಿ ಅವ್ರದ್ದು ಆಗ್ತಿಲ್ಲ. ಕುರ್ಚಿ ತಮ್ಮಲ್ಲಿ ಸರ್, ಒಂದು ಕುರ್ಚಿ ತಮ್ಮ, ಒಂದು ಕುರ್ಚಿ ತಮ್ಮಲ್ಲಿ ಸರ್. ಸರ್ ಕುಂದ್ರ ಬರ್ರಿ. ಬಂಡಲ್ ವೈಸ್ ಸರ್, ಬಂಡಲ್ ಬೇಡ್ರಿ. ಒಂದ್ ಬಂಡಲ್ ಎಷ್ಟೈತಿ? 2.5. 5, 10, 15, 20, 25, 30, 35, 37.5. ನೋಡಿ, ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ನೀವು ಹೆಚ್ಚು ಕಮ್ಮಿ ಇದೆ ಅಂದ್ರೆ ನಾವು ಕಳಿಯನ್ ಕೂಡ ಹೊಡೆದ ಮತ್ತೆ 37. ಸ್ವಲ್ಪ ಒಮ್ಮೆ ಕೌಂಟ್ ಮಾಡ್ಕೊಂಡು ಸರ್, ಅದಕ್ಕೆ ಸರ್ ಕೌಂಟ್ ಮಾಡಿ 5, 10, 15, 20, 25, 32 ಸಕರ ಮತ್ತೆ ಮಂಜು 32 ಆಗತ್ತ. 32 ಮಾಡೋದಕ್ಕೆ ಮತ್ತೆ 37 ಆಗದ್ರೆ ಮತ್ತೆ ಕೈಲಿ ಕೊಡ್ಬೇಕಾಗತ್ತ. ನಾವು ಇಲ್ಲಿ ಗದ್ಲ ನಿಂತು ಏನಿಲ್ಲ ಸರ್, ಈಗ ಪ್ರೂಫ್ ಐತೆ, ಹೆಂಗಿದ್ರು ವಿಡಿಯೋ ಐತೆ, ಹೆಂಗಿದ್ರು ಸುಮ್ಕುಂದ್ರಿ ಅದಕ್ಕೆ ಇಟ್ಕೊಂಡಿದ್ರು, ಪ್ರಿಪೇರ್ ಇಟ್ಕೊಂಡಿದ್ವಿ ನಾವು. ನಾಳೆ ಪ್ರೂಫ್ ತೋರಿಸಿ ಆರಾಮ್ ತೊಗೊಂಡು ಹೋಗ್ರಿ, ತೊಂದರೆ ಇಲ್ಲ.
ನಿಮ್ಮ ಒಳ್ಳೆಯದಕ್ಕೆ ನಾವು ಹೇಳ್ತೀವಿ. FSC ಟೀಮ್ನವ್ರದ್ದು ಹೆಸರು ಹಾಕ್ತಾರೆ. ನಿಮ್ಮ ಎಲ್ಲ ಅಮೌಂಟ್ ಕರೆಕ್ಟ್ ಐತರಪ್ಪ? ಕರೆಕ್ಟ್ ಇದೆ ಸರ್. ನಾಳೆ ಸಂಡೇ ಇದೆ ಸರ್. ಬ್ಯಾಂಕ್ ಅವ್ರು ಬಂದು ಅಲ್ಲ ನಿಮ್ಗೆ ಕರೆಕ್ಟ್ ಐತಿಲ್ಲಪ್ಪ. ರಿಲ್ಯಾಕ್ಸ್ ಈಗ ಮಾಡಕದಿ ಈಗ ನೀನ್ ಕರೆಕ್ಟ್ ಐತಿಲ್ಲ? ಏ ಚಚಾ ಕರೆಕ್ಟ್ ಇದೆ? ಅಮೌಂಟ್ ಕರೆಕ್ಟ್ ಇದೆ. ಮತ್ತೆ ಆಮೇಲೆ ಹೊಳೆ ಬಿದ್ದ ಮತ್ತೆ ಬಿಡಂಗ ಮತ್ ನಾವು ಮತ್ತೆ ಅಟ್ಟೈತಿ ಇಟ್ಟೈತಿ ಸರ್ ಒಳ್ಳೆ ಎಲ್ಲಿಂದ ಬಿಡ್ತೀವಿ ಸರ್? ಇಲ್ಲ ನಿಮ್ಮ ಅಮೌಂಟ್ ನಿಮಗೆ ಹೇಳ್ತೀನಿ ಕರೆಕ್ಟ್ ಅದಾವ ಇಲ್ಲೋ ಐತಾ? ಓಕೆನಾ? ನಿಮ್ಮ ಇದ್ರಾಗ ಎನ್ಸಾಗೈತಿ ವಿಡಿಯೋ ಐತಿ ಇಲ್ಲಿ ಸಾಹೇಬ್ರು ಕುಂತಾರ. ನಿಮ್ ಮತ್ತೆ ಆಮೇಲೆ ಅಟ್ ರೊಕ್ಕ ಐತ್ರು ಸರ್ ಇಟ್ ರೊಕ್ಕ ಐತ್ರು ಅಂತ ನಾವು ಕೇಳಂಗಿಲ್ಲ. ಮತ್ತೆ ನಾವು ಅವ್ರು ಹೇಳ್ತಲ್ಲ ಸರ್ ಕರೆಕ್ಟ್ ಅದಪ್ಪ? ಏ ಕಾಕ ಕರೆಕ್ಟ್ ಅದ? ಅಲ್ಲ ಅವ್ರು ಕೇಳಿ ಸರ್ ನೀವು ಒಂದ್ ಮಾತು ಕೇಳಿ ಸರ್ ಅವ್ರಿಗೆ. ಕರೆಕ್ಟ್ ಹೇಳ್ಯಾರ ಅಲ್ಲೇ ಹೇಳಾಕ್ತಿದ್ರಲ್ಲ ಕಾರ್ ಚೆಕ್ ಮಾಡೋದು. ಕೇಳ್ರಿ ಸರ್. ಅಲ್ಲಿ ಮತ್ತೆ ಕನ್ಫರ್ಮ್ ಆಗಿ ಇನ್ನೊಮ್ಮೆ ಇಲ್ಲ ಸರ್ ನೀವು ಕೇಳ್ರಿ ಸರ್ ಒಂದ್ ಮಾತು. ಸರ್ ನೀವು ಒಂದ್ ಮಾತು ಕೇಳ್ರಿ ಅವ್ರಿಗೆ. ಹೆಂಗ್ ಕೇಳ್ರಿ ಅವ್ರಿಗೆ ನೀವು ಒಂದ್ ಮಾತು ಕೇಳಿ ಸರ್. ಫೈನಲ್ ಅಲ್ಲ ಮತ್ತೆ ಅಂದ್ರೆ ನಿಮಗೆ ಕೇಳಿದ್ರೆ ಒಂದು ಮಾತು ಬೇರೆ ಆಗ ಸರ್. ಅದು ಸರ್ ನಾವು ಇದನ್ನ ಹೆಂಗ್ ಮಾಡ್ಬೇಕು ಸರ್? ಮತ್ತೆ ಇಲ್ಲಿ ಹೋದ್ರೆ ರೊಕ್ಕ ಸೀಟ್ ತೊಗೊಂಬರ್ರಿ ಆರಾಮ್ ತೋರಿಸಿ ಏನು ಮಾಡಕ್ಕಾಗಲ್ಲ. ಈಗ ನಾವು ಮುಂದಕ್ಕೆ ಹಾಕೋರಿ ಕಬ್ಬಿದು ಮುಂದಕ್ಕೆ ಹಾಕೋದು ಹಿಂಗೆ ಹೇಳ್ಕೊಂಡು ಮುಂದಕ್ಕೆ ಹಾಕೊಂಡು ಸರ್ ಒಳ್ಳೆ CP ಸರ್ 644 ನೋಡ್ರಿ. ಈಗ ಒಳ್ಳೆ 2 ಚೆಕ್ ಪೋಸ್ಟ್ ಅದಾವ ಒಳ್ಳೆ. ಅಲ್ಲ ನಾವು ಈ ಕಡೆ ಹೋಗಲ್ಲ ಸರ್. ಈಗ ಬಿಡ್ರಿ ಆಯ್ತಪ್ಪ. ಕಟ್ಟಿ ಹೇಳಿ ನಾವೇನು ಕೊಡಕ್ಕಾಗಲ್ಲ ಹಂಗಿರಂಗಿಲ್ಲ ಅಂತ. ಎಲೆಕ್ಷನ್ಯಾಗ ಗೊತ್ತಿಲ್ಲ ಸರ್. ಎಲೆಕ್ಷನ್ ಇದು ಟೋಟಲ್ ಎಲೆಕ್ಷನ್ ಇದ್ರೆ ಐಡಿಯಾ ಇರ್ತದೆ ಸರ್. ಇದು ಬಂದಿಲ್ಲ ನಮ್ಗೆ ಐಡಿಯಾ ಇಲ್ಲ ಸರ್. ಅದನ್ನೇ ಅಷ್ಟು ಪೀಪಲ್ ಗೊತ್ತಿದ್ರೆ ನಾವು ಬಂದು ಇಷ್ಟ ಹಾಕಿ ಬರ್ತಾ ಇದ್ದಿಲ್ಲ ಸರ್. ಡೋಂಟ್ ವರಿ, ವ್ಯವಹಾರ ಮಾಡ್ತಾರಲ್ಲ ನಿಮ್ಗೆಲ್ಲ ಗೊತ್ತಿರೋದೈತಿ. ಗೊತ್ತಿಲ್ಲ ಸರ್. ಅದೇ ನೀವೇನು ಡಾಕ್ಯುಮೆಂಟ್ ತೋರಿಸಿ ನೀವು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು. ರೆಡಿ ಮಾಡೋರು ಇರ್ತಾರೆ, ಸಾಕಷ್ಟು ಇರ್ತಾರೆ. ಎಲೆಕ್ಷನ್ ಒಂದು ಸ್ವಲ್ಪ ಡೌನ್ ಆಗಲಿ ಎಲ್ಲ ತಗೊಂಡು ನಿಮ್ಮ ರಿಟರ್ನ್ ತೊಗೊಂಡು ಹೋಗ್ಬೇಕು. ಹೌದು ಸರ್. ಈಗ ಆಪ್ಷನ್ ಮಾಡಿ ಸರ್. ನಥಿಂಗ್ ಇವ್ರು ಬಂದು